GPSTR ಪರೀಕ್ಷೆನ ತಾವೆಲ್ಲರೂ ಕೂಡ ಬರೆದಿದ್ದೀರಿ. ಆ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳನ್ನು ನೋಡೋಣ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇತ್ತು. ಇನ್ನು ಯಾರೆಲ್ಲ ಉತ್ತಮವಾಗಿ ಬರೆದಿದ್ದಾರಲ್ಲ, ಸೊ ಅದರ ಬಗ್ಗೆ ಚಿಂತೆ ಬೇಡ. ಇವಾಗೆಲ್ಲ ಆಗಿರ್ತಕ್ಕಂಥದ್ದು ಪರೀಕ್ಷೆ ಹೇಗೆ ಆಗಿರಲಿ, ನಾಳೆ ಪರೀಕ್ಷೆ ಬಗ್ಗೆ ವಿಚಾರ ಮಾಡಿ. ಸೊ ನಾಳೆ ಪರೀಕ್ಷೆ ಬಗ್ಗೆ ಅಧ್ಯಯನದಲ್ಲಿ ನಿರತರಾಗಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ GPSTR ಫಸ್ಟ್ ಪೇಪರಲ್ಲಿ ನೀವು ಅಟೆಂಪ್ಟ್ ಮಾಡಿರ್ತಕ್ಕಂಥ ಜನರಲ್ ಪೇಪರ್ನ ಕೀ ಆನ್ಸರ್ಸ್ಗಳನ್ನು ನೋಡುವ. ಸೊ ಫಸ್ಟ್ ಬಂದುಬಿಟ್ಟು ಸಾಮಾನ್ಯ ಕನ್ನಡ ಅಂತಕ್ಕಂಥದ್ರಲ್ಲಿ ಪ್ರಶ್ನೆ ಒಂದಿತ್ತು, ಅನುನಾಸಿಕ ಅಕ್ಷರಗಳಂತ ಇದೆ. ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಆಯ್ಕೆ 3 ಂಯ ನನ ಅಂತಕ್ಕಂಥದ್ದು ಅನುನಾಸಿಕ ಅಕ್ಷರಗಳು ಆಗಿದ್ದಾವೆ. ಪ್ರಶ್ನೆ 2 ರೂಢನಾಮಕ್ಕೆ ಉದಾಹರಣೆ ಕೇಳಿದ್ದಾರೆ. ಸೊ ರೂಢನಾಮಕ್ಕೆ ಉದಾಹರಣೆ ಬಂದ್ಬಿಟ್ಟು ಮನುಷ್ಯ ಅಂತಕ್ಕಂಥದ್ದು. ಪ್ರಶ್ನೆ 3 ಅಷ್ಟು ಇಷ್ಟು ಹಲವು ಅಂತಕ್ಕಂಥದ್ದು ಯಾವ ವ್ಯಾಕರಣಾಂಶ ಕೇಳಿದ್ದಾರೆ. ಸೊ ಉತ್ತರ ಬಂದ್ಬಿಟ್ಟು ಪರಿಮಾಣ ವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 4 ಹೊಳೆಯಿಂದ ಪದದಲ್ಲಿ ಯಾವ ವಿಭಕ್ತಿ ಅಂತ ಕೇಳಿದ್ದಾರೆ. ಸೊ ಹೊಳೆಯಿಂದ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಬಂದ್ಬಿಟ್ಟು ತೃತೀಯ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 5 ಆದೇಶ ಸಂಧಿಗೆ ಯಾವ ಉದಾಹರಣೆ ಕೇಳಿದ್ದಾರೆ. ಸೊ ಆದೇಶ ಸಂಧಿಗೆ ಉದಾಹರಣೆ ಬಂದ್ಬಿಟ್ಟು ಮೈದೂರು ಅಂತಕ್ಕಂಥ ಶಬ್ದ. ಪ್ರಶ್ನೆ 6 ಬೆಟ್ಟದಾವರೆ ಯಾವ ಸಮಾಸ ಕೇಳಿದ್ದಾರೆ. ಸೊ ಬೆಟ್ಟದಾವರೆ ಅಂದರೆ ಅದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಆಗಿತ್ತು. ಬಟ್ಟ ಬಯಲು ಪದ ವ್ಯಾಕರಣದಲ್ಲಿ ಏನು ಅಂತ ಕೇಳಿದ್ದಾರೆ. ಅದು ಬಂದ್ಬಿಟ್ಟು ದ್ವಿರುಕ್ತಿ ಅಂತಕ್ಕಂಥದ್ದು ಸರಿ. ಜೋಡು ನುಡಿಗೆ ಒಂದು ಉದಾಹರಣೆ ಕೇಳಿದ್ದಾರೆ. ಸೊ ಜೋಡು ನುಡಿಗೆ ಉದಾಹರಣೆ ಬಂದ್ಬಿಟ್ಟು ಹಾಲ್ಜೇನು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕಗ್ಗಂಟು ಪದದ ಅರ್ಥ ಕೇಳಿದ್ದಾರೆ. ಈ ಕಗ್ಗಂಟು ನುಡಿಗಡೆಯಲ್ಲಿರ್ತಕ್ಕಂಥದ್ದು ಬಗೆಹರಿಸಲಾಗದ ಸಮಸ್ಯೆ ಕಗ್ಗಂಟು. ಸಾಮಾನ್ಯ ಅರ್ಥಕ ವ್ಯಯಕ್ಕೆ ಉದಾಹರಣೆ ಕೇಳಿದ್ದಾರೆ. ಅದು ಉತ್ತರ ಬಂದ್ಬಿಟ್ಟು 10ರಲ್ಲಿ ಉತ್ತರ ಬಂದ್ಬಿಟ್ಟು ಸೊಗಸಾಗಿ ಅಂತಕ್ಕಂಥದ್ದು. ವೈಶಾಖ ಪದದ ತದ್ಭವ ಕೇಳಿದ್ದಾರೆ. ಅದರ ಉತ್ತರ ಬಂದ್ಬಿಟ್ಟು 4 ಬೇಸಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು ಕರ್ತೃಪದ ಕೇಳಿದ್ದಾರೆ. ಇಲ್ಲಿ ದೇವರು ಅಂತಕ್ಕಂಥದ್ದು ಕರ್ತೃಪದ ಇದೆ. ಭತ್ತ ಪದದ ಅರ್ಥವನ್ನು ನೀಡ್ತಕ್ಕಂಥ ಪದ ಕೇಳಿದ್ದಾರೆ. ಕಳವೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಕೇಳಿದ್ದಾರೆ. ಸೊ ಜ್ಞಾನಿ ಪದದ ವಿರುದ್ಧಾರ್ಥಕ ಪದ ಆಯ್ಕೆ 4 ಅಜ್ಞಾನಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮರಣ ಹೊಂದು ಪರಿಶುದ್ಧತೆ ಪಾಪಿ ಪದವನ್ನ ಅರ್ಥವನ್ನು ನೀಡ್ತಕ್ಕಂಥ ಪದ ಕೇಳಿದ್ದಾರೆ. ಸೊ ಮಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ವಿವೇಕ ಶಾಲೆಗೆ ಹೋಗುತ್ತಾನೆ. ಇಲ್ಲಿ ಕಾಲಸೂಚಕ ಪ್ರತ್ಯಯ ಕೇಳಿದ್ದಾರೆ. ಉತ್ತ ಅಂತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ ಆಗಿದೆ. ಪ್ರಶ್ನೆ 17 ನಾನು ಸದಾಕಾಲ ಒಳ್ಳೆಯ ಯೋಚನೆ ಮಾಡುವೆ. ಈ ವಾಕ್ಯದಲ್ಲಿ ಮಾಡುವೆ ಪದದ ಕ್ರಿಯಾರೂಪ ಕೇಳಿದ್ದಾರೆ. ಅದು ಉತ್ತರ ಬಂದ್ಬಿಟ್ಟು ವಿದ್ಯಾರ್ಥಕ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಅಂತಕ್ಕಂಥ ತೋರಿಸೋ ಸಂದರ್ಭದಲ್ಲಿ ಯಾವ ಲೇಖನ ಚಿಹ್ನೆ ಬಳಸ್ತೀವಿ ಅಂತ ಇದೆ. ಸೊ ಆಯ್ಕೆ 4 ವಿವರಣಾತ್ಮಕ ಚಿಹ್ನೆ ಅಂತಕ್ಕಂಥದ್ದು ಸರಿ ಉತ್ತರ. ಬರ್ತಾನೆ ಪದದ ಗ್ರಾಂಥಿಕ ರೂಪ ಇದೆ. ಸರಿ ಉತ್ತರ ಬರುತ್ತಾನೆ. ಸರಿಯಾದ ಪದ ಕೇಳಿದ್ದಾರೆ. ಫಸ್ಟ್ ಒನ್ ಇಸ್ ದ ಅನಿರ್ವಚನೀಯ ಅಂತಕ್ಕಂಥದ್ದು ರೈಟ್ ಆನ್ಸರ್. ಅನ್ನ ಪದದ ಬಹುವಚನ ಕೇಳಿದ್ದಾರೆ. ಅಣ್ಣಂದಿರು ಸರಿಯಾದ ಉತ್ತರ ಇತ್ತು. ಮಾಲೆಯ ಪದದಲ್ಲಿ ಯಾವ ಅಕ್ಷರಗಣ ಇದೆ. ಅದು ಬಂದ್ಬಿಟ್ಟು ಭಗನ ಅಂತಕ್ಕಂಥದ್ದು. ಭಾನಸ ಅಂದ್ರೆ ಭಗನ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರದಂತೆ ಅಲಂಕಾರದಲ್ಲಿ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆ ಅಂದ್ರೆ ಇಲ್ಲಿ ರೂಪಕ ಅಲಂಕಾರ ಬಂದಿರತಕ್ಕಂಥದ್ದು. ಷಟ್ಪದಿ ಬ್ರಹ್ಮ ಕೇಳಿದ್ದಾರೆ. ರಾಘವಾಂಕನನ್ನ ಷಟ್ಪದಿ ಬ್ರಹ್ಮ ಅಂತ ಕೇಳ್ತಾರೆ. ಕನ್ನಡದಲ್ಲಿರ್ತಕ್ಕಂಥ 25ನೇ ಅತಿ ಸರಳ ಪ್ರಶ್ನೆ, ತಾಳಿದವನು ಬಾಳಿಯಾನು ಗಾದೆಯ ಮಹತ್ವ ಯಾವುದನ್ನು ತಿಳಿಸ್ತದೆ. ತಾಳ್ಮೆಯ ಅಂತಕ್ಕಂಥದ್ದು ಇತ್ತು. ಸೊ ಅಭ್ಯರ್ಥಿಗಳೇ, ಇಲ್ಲಿಯವರೆಗೆ ನಾವೇನು ಮಾಡಿದ್ದೀವಿ, ಸಾಮಾನ್ಯ ಕನ್ನಡದಲ್ಲಿ 25 ಪ್ರಶ್ನೆಗಳಿಗೆ ಕೀ ಉತ್ತರಗಳನ್ನು ನೋಡಿದ್ದೀವಿ. ಇದನ್ನು ನಾವುಗಳು ಚರ್ಚೆ ಮಾಡಿ ಇರ್ತಕ್ಕಂಥ ಉತ್ತರಗಳು ತಾತ್ಕಾಲಿಕ ಉತ್ತರಗಳು. ಇಲಾಖೆಯವರು ಉತ್ತರಗಳನ್ನು ಬಿಡ್ತಾರೆ, ಅಲ್ಲಿಯವರೆಗೆ ಕಾಯಿರಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಕೆಲವು ವಿಷಯಗಳ ಕೀ ಆನ್ಸರ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.